ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವ ಮಲೆ ಮಹದೇಶ್ವರನ ಬೆಟ್ಟದಲ್ಲಿ 108 ಅಡಿ ಎತ್ತರದ ಪ್ರತಿಮೆ ಅನಾವರಣವಾಗಿದೆ. ಉದ್ಘಾಟನೆಯಾಗಿ 2.5 ವರ್ಷ ಕಳೆದರೂ ಭಕ್ತರು ವೀಕ್ಷಣೆ ಮಾಡೋಕೆ ಅವಕಾಶ ಮಾತ್ರ ಸಿಕ್ಕಿಲ್ಲ. ಪ್ರತಿಮೆಯ ಕೆಳಭಾಗದಲ್ಲಿ ನಿರ್ಮಿಸಿರುವಂತಹ ಮಹದೇಶ್ವರರ ಇತಿಹಾಸ ಸಾರುವ ಮ್ಯೂಸಿಯಂ ಕೂಡ ಅಪೂರ್ಣವಾಗಿದ್ದು ನೋಡಲು ಬಂದ ಭಕ್ತರಿಗೆ ನಿರಾಸೆ ಆಗ್ತಿದೆ. ಏಳುಮಲೆ ಮುದ್ದು ಮಾದಪ್ಪನ ದರ್ಶನ ಸಿಗ್ತಿಲ್ಲ. ಮ್ಯೂಸಿಯಂ ನಿರ್ಮಾಣ ಇನ್ನೂ ಪೂರ್ಣ ಆಗಿಲ್ಲ. ಏಳುಮಲೆ 77 ಮಲೆಯ ಒಡೆಯ ಭಕ್ತರ ಆರಾಧ್ಯ ದೈವ ಮಲೆ ಮಾದಪ್ಪನ ಬೆಟ್ಟದಲ್ಲಿ 20 ಕೋಟಿ ವೆಚ್ಚದಲ್ಲಿ 108 ಅಡಿ ಎತ್ತರದ ಪ್ರತಿಮೆ ನಿರ್ಮಿಸಲಾಗಿದೆ. 2023ರ ಮಾರ್ಚ್ 18ರಂದು ಅಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ತರಾತುರಿಯಲ್ಲಿ ಮಲೆ ಮಹದೇಶ್ವರ ಪ್ರತಿಮೆ ಲೋಕವಾಗಿರುವ ಮಾಯ್ಕಾರ ಮಾದಪ್ಪನ ಪ್ರತಿಮೆಯನ್ನ ಬಹುದೂರದಿಂದ ನೋಡಬಹುದೇ ಹೊರತು ಹತ್ತಿರದಿಂದ ಕಣ್ತುಂಬಿಕೊಳ್ಳುವುದಕ್ಕೆ ಅವಕಾಶವೇ ಇಲ್ಲದಂತಾಗಿದೆ. ಮಹದೇಶ್ವರ ಬೆಟ್ಟದ ದೀಪದ ಗಿರಿ ಒಡ್ಡು ಎಂಬ ಎತ್ತರದ ಗುಡ್ಡದಲ್ಲಿ ಮಹದೇಶ್ವರನ ಪ್ರತಿಮೆ ನಿರ್ಮಾಣ ಮಾಡಲಾಗಿದ್ದು, ಈ ಎತ್ತರದ ಪ್ರದೇಶಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಅಸಮರ್ಪಕವಾಗಿದೆ. ಬದಿಯಲ್ಲಿ ನಿರಂತರವಾಗಿ ಗುಡ್ಡ ಕುಸಿತ ಇರೋದ್ರಿಂದ ಪದೇ ಪದೇ ಅಡಚಣೆಯಾಗ್ತಿದೆ. ಸ್ಟ್ಯಾಚ್ಯೂ ಓಪನ್ ಆದಾಗ, ಪ್ರತಿಮೆ ಓಪನ್ ಆದಾಗ ಲ್ಯಾಂಡ್ ಸ್ಲೈಡ್ ಆಯಿತು. ಹಾಗಾಗಿ ನಾವು ಏನು ಒಂದು ಮಂಗಳೂರು ಮತ್ತು ಮಡಿಕೇರಿಯಲ್ಲಿ ಲ್ಯಾಂಡ್ ಸ್ಲೈಡ್ ಆದಕ್ಕೆ ಒಂದು ಗೇಬಿಯನ್ ವಾಲ್ ಅಂತೇಳಿ ತಾಂತ್ರಿಕವಾಗಿ ಮಾಡ್ತಾರೆ. ಅದೇ ಮಾದರಿಯಲ್ಲಿ ಈಗ ಗೇಬಿಯನ್ ವಾಲ್ ಆದಮೇಲೆ ಲ್ಯಾಂಡ್ಸ್ಕೇಪ್ ಆಗಿ ಆ ಲ್ಯಾಂಡ್ಸ್ಕೇಪ್ ಮುಖಾಂತರನೇ ಮತ್ತೆ ಮ್ಯೂಸಿಯಂ ರೆಡಿ ಇದೆ. ಮ್ಯೂಸಿಯಂ ಉದ್ಘಾಟನೆ ಆಗುತ್ತೆ. ಅದು ಗೇಬಿಯನ್ ವಾಲು ನಮಗೆ ಯಾವುದು ಕೂಡ ಅದು ಟೆಕ್ನಿಕಲಿ ಇದಾಗಬಾರ್ದು, ಎಫೆಕ್ಟ್ ಆಗಬಾರ್ದು, ಭಕ್ತಾದಿಗಳು ತೊಂದರೆ ಆಗಬಾರ್ದು, ಲ್ಯಾಂಡ್ ಸ್ಲೈಡ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ಆ ಕಾಮಗಾರಿ ಮುಗಿದ ತಕ್ಷಣ ನಾವು ಅದನ್ನು ವೀಕ್ಷಣೆ ಕೊಡ್ತೇವೆ. ಇನ್ನು ಮಲೆ ಮಹದೇಶ್ವರ ಪ್ರತಿಮೆಯ ತಳಭಾಗದಲ್ಲಿ ಮಹದೇಶ್ವರರ ಚರಿತ್ರೆ ಸಾರುವ ಮ್ಯೂಸಿಯಂ ನಿರ್ಮಾಣ ಮಾಡಲಾಗಿದೆ. ಆದರೆ ಮಹದೇಶ್ವರನಿಗೆ ಎಣ್ಣೆ ಮಜ್ಜಿನ ಸೇವೆ ಮಾಡಿದ ರಾಮವ್ವ ಮೂಗಪ್ಪ ಸಂಗತಿಗಳನ್ನೇ ಕೈ ಬಿಡಲಾಗಿದೆ. ಈ ವಿಚಾರವಾಗಿ ತೀವ್ರ ಆಕ್ಷೇಪ ವ್ಯಕ್ತವಾಗಿದ್ದು, ಇದೀಗ ರಾಮವ್ವ ಮೂಗಪ್ಪ ಅವರ ಚಿತ್ರಣಗಳನ್ನು ಅಳವಡಿಸಲು ಪ್ರಾಧಿಕಾರ ಮುಂದಾಗಿದೆ. ಮ್ಯೂಸಿಯಂ ಅಲ್ಲಿ ಒಂದು ಸಂಗತಿನ ಬಿಟ್ಟೋಗಿದೆ ಅಂತ ಹೇಳಿ ಅದಕ್ಕೆ ನಾವು ಪೂರ್ಣಗೊಂಡ್ಲಿ, ಬಹುಶಃ ಅದು ಬೈ ಮಿಸ್ಟೇಕ್ ಆಗಿ ಕೈ ಬಿಟ್ಟು ಹೋಗಿದೆ. ಅದನ್ನು ಯಾಕೆ ಬಿಟ್ಟು ನಾವು ಮಾಡಬೇಕು ಅನ್ನೋದು ಅಷ್ಟೇ ನಮ್ಮ ಒಂದು ಇಲ್ಲಿ ಒಟ್ಟಾರೆ ಅಭಿಪ್ರಾಯ. ಸೊ ಅದನ್ನು ಆದಷ್ಟು ಈ ಸಾರಿ ಬರ್ತಕ್ಕಂಥ ಒಂದು ಉದ್ಘಾಟನೆ ಮಾಡ್ತಕ್ಕಂಥ ಸಮಯದಲ್ಲಿ ಅದನ್ನು ನಾವು ಪೂರ್ಣಗೊಳಿಸ್ತೇವೆ. ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿ ಮಲೆ ಮಹದೇಶ್ವರ ಪ್ರತಿಮೆ ಹಾಗೂ ಮ್ಯೂಸಿಯಂ ನಿರ್ಮಿಸಲಾಗಿದೆ. ಆದರೆ ಅದನ್ನು ಕಣ್ತುಂಬಿಕೊಳ್ಳುವ ಅವಕಾಶ ಮಾತ್ರ ಭಕ್ತರಿಗೆ ಸಿಗ್ತಿಲ್ಲ. ಮುಂದಿನ 6 ತಿಂಗಳ ಕಾಲ ಕಾಮಗಾರಿ ಮುಗಿಯುವ ತನಕ ಭಕ್ತರು ಕಾಯುವ ಅನಿವಾರ್ಯತೆ ಎದುರಾಗಿದೆ. ಎಸ್ಎಂ ನಂದೀಶ್, ನ್ಯೂಸ್ 18 ಚಾಮರಾಜನಗರ.